ಕಾರ್ಮಿಕ ಸೇನೆಗೆ ಕಾರ್ಮಿಕ ಸೇನೆಗೆ ಹಿರಿಯರಮಣಜ್ಜ ಅವರಿಗೆ ಹಿರಿಯರಮಣಜ್ಜ ಅವರಿಗೆ ಕಾರ್ಮಿಕ ಸೇನೆಗೆ ಇವತ್ತು ನಾವು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ಗುತ್ತಿಗೆ ಕಾರ್ಮಿಕರ ಕನಿಷ್ಠ ವೇತನವನ್ನು ಅತಿ ಶೀಘ್ರದಲ್ಲಿ ಮತ್ತು ಅತಿ ಬೇಗನೆ ಮಾಡಬೇಕಂತ ಹೇಳಿ DLC ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರಿಗೆ ಒತ್ತಾಯ ಮಾಡುವ ಸಲುವಾಗಿ ದಾಂಡೇಲಿಯಿಂದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಎಲ್ಲ ಗುತ್ತಿಗೆ ಕಾರ್ಮಿಕರು ಧಾರವಾಡ ಮತ್ತು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇವೆ. ಈಗಾಗಲೇ ಕನಿಷ್ಠ ವೇತನ ಪರಿಷ್ಕರಣೆ ಆಗಿ ಕನಿಷ್ಠ 9 ವರ್ಷ ಆಯ್ತು. 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಆಗಬೇಕಂತೈತಿ. ಆದರೆ 9 ವರ್ಷ ಆದರೂ ಇನ್ನೂ ಸರ್ಕಾರ ಇದನ್ನು ಮಾಡಲಿಲ್ಲ ಅಂಥೇಳಿ ಗುತ್ತಿಗೆ ಕಾರ್ಮಿಕರು ತುಂಬ ಬೇಸರದಲ್ಲಿದ್ದಾರೆ. ಈಗಾಗಲೇ 30ನೇ ತಾರೀಕಿಗೆ ಇಲ್ಲಿ ದಾಂಡೇಲಿಗೆ ನಮ್ಮ ಅಜ್ಜವರು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬಂದಾಗ ಇಲ್ಲಿಯ ಎಲ್ಲ ವೆಸ್ಟ್ ಕೋಸ್ಟಿನ ಗುತ್ತಿಗೆ ಕಾರ್ಮಿಕರು ಬಂದು ಅಜ್ಜರು ಒತ್ತಾಯ ಮಾಡಿದರು. ಕನಿಷ್ಠ ವೇತನ ಪರಿಷ್ಕರಣೆ ಇನ್ನೂ ಆಗಿಲ್ಲ, ನಾವು ಭಾಳ ಕಷ್ಟದಾಗದೀವಿ, ನಮ್ಮ ಆರೋಗ್ಯ ಆಗಲಿ, ಮಕ್ಕಳ ಶಾಲೆ ಆಗಲಿ, ರೇಷನ್ ಆಗಲಿ, ಇನ್ನು ಅತಿ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ನಮ್ಮ ಕುಟುಂಬವನ್ನು ತುಗಿಸ್ಕೊಂಡು ಹೋಗೋದು ತುಂಬ ತೊಂದರೆ ಆಗ್ತಾ ಇದೆ. ಆದ ಕಾರಣ ಕನಿಷ್ಠ ವೇತನ ಪರಿಷ್ಕರಣೆ ಬೇಗನೆ ಆಗಬೇಕು, ಸಂಬಳ ಹೆಚ್ಚಿಗೆ ಆಗಬೇಕಂತ ಹೇಳಿ ಅವ್ರನ್ನ ಒತ್ತಾಯ ಮಾಡಿದಾಗ ಆ ಕೂಡಲೇ ಹಿರೇಮಠ ಅಜ್ಜ ಅವರು ನಮ್ಮ ಕಾರ್ಮಿಕ ಸೇನಾದ ಅಧ್ಯಕ್ಷರವರು ಈ ಪೇಪರ್ ಮಿಲ್ನಾಗೂ ಅವ್ರ ಲೀಡರ್ ಅದಾರ. ಕಾರ್ಮಿಕ ಸೇನಾ ಏನೇನು ಐತಿ ಆ ಕೂಡಲೇ ಸರ್ಕಾರಕ್ಕೆ ಅದೇ ತಕ್ಷಣ ಫೋನ್ ಮಾಡಿ ಕೇಳಿದಾಗ ಅಲ್ಲಿಂದ ವಿವರವನ್ನು ಹೇಳಿದ್ರು. ಅವರು ಇನ್ನೂ ಆಗಿಲ್ಲ, ಪೆಂಡಿಂಗ್ ಐತಿ, ಕೆಲವೊಂದು ವಿಚಾರದಾಗ ಇನ್ನೂ 2-3 ಚರ್ಚೆ ಆಗ್ಯಾವ ಸರ್ಕಾರ, ಅದ್ರ ಆಗಿಲ್ಲ ಅಂತ ಹೇಳಿದ ತಕ್ಷಣ ಮರುದಿನ ಇಲ್ಲಿಂದ ಹೋಗಿ ಧಾರವಾಡಕ್ಕೆ ಹೋಗಿ ಧಾರವಾಡ DC ಅವರಿಗೆ ಕನಿಷ್ಠ ವೇತನದ ಬಗ್ಗೆ ವಿವರವಾಗಿ ಬರೋದು 9 ಪುಟವನ್ನು ಬರೋದು DC ಅವ್ರಿಗೆ ಕೊಟ್ಟು DC ಮುಖಾಂತರ ಕರ್ನಾಟಕದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರಿಗೆ ಪತ್ರಗಳನ್ನು ಕಳಿಸಿದರು. ಆ ಪತ್ರಗಳನ್ನು ಕಳಿಸಿದ ಮೇಲೆ DC ಅವರು ಕೂಡ ನಮ್ಮ ಸಮಗ್ರ ಕರ್ನಾಟಕ ಕಾರ್ಮಿಕ ಹಿತರಕ್ಷಣೆ ಸಮಿತಿ ಧಾರವಾಡ ಅದರ ಹೋರಾಟಗಾರರಾದಂಥ ಅಜ್ಜವರಿಗೆ DC ಅವರು ಪತ್ರವನ್ನು ಕೊಟ್ಟರು. ನಾವು ನಿಮ್ಮ ಪತ್ರವನ್ನು ಸರ್ಕಾರಕ್ಕೆ ಮುಟ್ಟಿಸೇವೆ ಅಂತೇಳಿ. ಆದಮೇಲೆ ಅಜ್ಜ ಅವರು ಒಂದೆರಡು ಸಲ ಕಾರ್ಮಿಕ ಸಚಿವರ ಕಡೆಯಿಂದ ಸಭೆಯನ್ನು ಮಾಡೋಕೆ ಹಚ್ಚಿದರು. ಅದರ ನಂತರ ಅವ್ರಿಗೆ ಮತ್ತೆ ಒತ್ತಾಯ ಮಾಡಿ ಪತ್ರಗಳನ್ನು ಬರೆದು ಮೊನ್ನೆ ಅವರ ಧಾರವಾಡದ ನಗರವನ್ನು ಪ್ರತ್ಯೇಕ ಮಾಡಬೇಕಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ ರಾಜ್ಯಪಾಲರ ಕಡೆ ಹೋದಾಗ ಅಲ್ಲಿಯೂ ಕೂಡ ಕಾರ್ಮಿಕ ಸಚಿವರು, ಲಾ ಮಿನಿಸ್ಟ್ರು ಇವರೆಲ್ಲ ಬಂದಿದ್ದರು. ಅವ್ರಿಗೂ ಕೂಡ ಹಿರೇಮಠ ಅಜ್ಜ ಅವರು ತಮ್ಮ ನಿಯೋಗವನ್ನು ತೊಗೊಂಡು ಹೋಗಿ ಕನಿಷ್ಠ ವೇತನ ಪರಿಷ್ಕರಣೆ ಬೇಗನೆ ಆಗಬೇಕು, ಗುತ್ತಿಗೆ ಕಾರ್ಮಿಕರು ತುಂಬ ತೊಂದರೆಯಲ್ಲಿದ್ದಾರೆ, ಆದಷ್ಟು ಬೇಗನೆ ಆದರೆ ಅವ್ರ ಸಹಕಾರ ಆಕೈತಿ, ಅವ್ರ ತೊಂದರೆಗಳು ದೂರ ಆಕಾವ, ಅವ್ರ ಕುಟುಂಬ ತೊಂದರೆ ದೂರ ಆಕಾವ ಅಂತೇಳಿ ಸಂತೋಷ್ ಲಾಡ್ರ ಜೊತೆ ಮತ್ತು ಲಾ ಮಿನಿಸ್ಟರ್ ಜೊತೆ ಮಾತಾಡಿ ಆದಷ್ಟು ಬೇಗನೆ ಸರ್ಕಾರ ಇದನ್ನು ಬೇಗನೆ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಅವ್ರಿಗೆ ವಿನಂತಿಯನ್ನು ಮಾಡಿಕೊಂಡು ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವೆಲ್ಲ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಎಲ್ಲ ಕಾರ್ಮಿಕರು, ಎಲ್ಲ ಗುತ್ತಿಗೆ ಕಾರ್ಮಿಕರು ಸೇರಿಕೊಂಡು ಇವತ್ತು ನಾವು ಧಾರವಾಡಕ್ಕೆ ಹೋಗಿ DLC ಅವರಿಗೆ ಅಂದರೆ ನಮ್ಮ ಡೆಪ್ಯೂಟಿ ಲೇಬರ್ ಕಮಿಷನರ್ ಅವರಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ಇನ್ನೊಂದು ಪತ್ರವನ್ನು ಕೊಟ್ಟು ಅತಿ ಶೀಘ್ರದಲ್ಲಿ ಬೇಗನೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕಂತೇಳಿ ತಿಳಿಸೋದಕ್ಕಾಗಿ ಮತ್ತು ಒತ್ತಡ ಹಾಕುವ ಸಲುವಾಗಿ ನಮ್ಮ ಬಿಡಿ ಹಿರೇಮಠರ ನೇತೃತ್ವದೊಳಗೆ ನಾವು ಧಾರವಾಡಕ್ಕೆ ಹೊಂಟೇವಿ. ಧಾರವಾಡಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಪೂರ ಈ ಸಮಗ್ರ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಕಾರ್ಮಿಕ ಸಚಿವರಿಗೆ ಮತ್ತು DLC ಅವರಿಗೆ ಒತ್ತಾಯ ಮಾಡಿ ಬರ್ತೇವೆ. ಮತ್ತು 30 ದಿನ ಗಡುವನ್ನು ಕೊಟ್ಟೇವಿ. 30 ದಿವಸ ಒಳಗೆ ಆಗಬೇಕಂತೇಳಿ ನಮ್ಮ ಕಾರ್ಮಿಕ ಸೇನಾ ಅಧ್ಯಕ್ಷರು ಬಿಡಿ ಹಿರೇಮಠ ಅಜ್ಜ ಅವರು ಮತ್ತು ನಮ್ಮ ಸಮಗ್ರ ಕರ್ನಾಟಕ ಕಾರ್ಮಿಕರ ಹಿತರಕ್ಷಣೆ ಸಮಿತಿ ಧಾರವಾಡ ಸಮಿತಿಯ ಹೋರಾಟಗಾರರು ಗಡುವನ್ನು ಕೊಟ್ಟಾರ. ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ನಾವೆಲ್ಲ ದಾಂಡೇಲಿ ಗುತ್ತಿಗೆ ಕಾರ್ಮಿಕರು ನಿರೀಕ್ಷೆಯಲ್ಲಿದ್ದೀವಿ ಮತ್ತು ಆಸೆಯನ್ನು ಇಟ್ಕೊಂಡೇವಿ. ಸರ್ಕಾರ ನಮಗೆ ಸಹಕಾರ ಮಾಡ್ತೈತೆ ಅಂತೇಳಿ ಸಹಕಾರದಲ್ಲಿ ನಾವೆಲ್ಲರೂ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಕನಿಷ್ಠ ವೇತನ ಪರಿಷ್ಕರಣೆ ಬೇಗನೆ ಮಾಡಿ ನಮಗೆ ಸಹಾಯ ಮಾಡಬೇಕಂತೇಳಿ, ನೀವು ಮಾಡೋದ್ರಿಂದ ಇಡೀ ಕರ್ನಾಟಕಕ್ಕೆ ಸಹಾಯ ಆಗ್ತೈತೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ, ಕಾರ್ಮಿಕ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ನಾನು ಯಾರು ಮಾಡ್ಕೊಂಡು ಮುಗಿಸ್ತಾ ಇದ್ದೇನೆ. ಹಲೋ, ಕೈ ತೆಗೀರಿ. ಹಲೋ ಸರ್, ಮೊಬೈಲ್ ಸರ್ ರೀ. ಯಾರು ಕೊಟ್ಟಾಗ ಸಚಿವ ಯಾರು
ಸಂತೋಷ್ ಲಾಡ್ ಅವ್ರಿಗೆ ಮಾತಾಡಿದಾಗ ಅವರಾದ್ರು ಅಧಿಕಾರ ಕೇಳಲೆ ಅಧಿಕಾರ ಬಹಳ ಶಾಶ್ವತ ಅಲ್ಲದೆ ನಮ್ಮ ತಿರುಗಿ 5 ವರ್ಷ ಆದಪ್ಪನ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕರಿಗೆ ಪಗಾರ ಜಾಸ್ತಿ ಮಾಡಿದ್ರ ನಮಗೆ ಪುಣ್ಯ ಬಂದ ಅಧಿಕಾರ ಕೊಟ್ಟಾರ ಅದಕ್ಕೆ ಇದು ಎಷ್ಟು ಮಂದಿಗೆ ನೀವು ತಿಳ್ಕೊರಿ ಇದು ದಾಂಡೇಲಿಗಲ್ಲ ಸಾಹೇಬ್ರು ಮಾತಾಡ್ತಾರೆ ಈಗ ಸುಮಾರು 1,75,00,000 ಜನಕ್ಕೆ ಎಷ್ಟು ಸರ್ಕಾರ ನಿರ್ಧಾರ ತಗೋಬೇಕು ಅಂತ ಬೆನ್ನತ್ತಿದ್ವಿ ಅದು ಮೇವನೇ ತಾರೀಕೇನು ಕಾರ್ಮಿಕರ ದಿನಾಚರಣೆ ಅನ್ನ ಆಗಬೇಕು ಅಂತ ಹೇಳಿ ಬೆನ್ನತ್ತಿದ್ವಿ ಅನೇಕ ಇರ್ತಾವಲ್ಲ ಅದಕ್ಕೆ ಒರಿಸ್ಸಾದೊಳಗ ಅದನ್ನ ರೆಕಾರ್ಡ್ ಕೊಡ್ತೇನೆ ಈ ಸಾಹೇಬರಿಗೆ ಮೇ 1ಕ್ಕೆ ಕಾರ್ಮಿಕ ದಿನಾಚರಣೆಗೆ ಗುತ್ತಿಗೆ ಕಾರ್ಮಿಕರ ಪಗಾರ ಜಾಸ್ತಿ ಮಾಡಿದ್ದು ಕಾಪಿ ಕೊಡ್ತೇನೆ ಮತ್ತು ಉಚ್ಚ ಸರ್ವೋಚ್ಚ ನ್ಯಾಯಾಲಯದೊಳಗೆ ತೀರ್ಮಾನಗಳು ಅವು ಏನು ತಕರಾರುಗಳು ಬಂದವು ಅವನ್ನೆಲ್ಲ ನೋಡಿ ಕ್ರೋಢೀಕರಿಸಿ ಆ ವಿಚಾರವನ್ನು ಕಾನೂನು ಚೌಕಟ್ಟಿನಲ್ಲಿ ಇದ್ದಂಥವನ್ನ ಪುರಸ್ಕಾರ ಮಾಡಿ ಕೊಡಂಗಿಲ್ಲಪ್ಪ ಅಂತ ಮಾಲಕರು ಅಂತಾರೆ ಏನಂತಾರ ಕೊಡಕ್ಕಾಗಂಗಿಲ್ಲ ಬಂದ್ ಮಾಡ್ತೀವಿ ಅಂತಾರ ಅರೇ ಬಿಡೋದು ಬಂದ್ ಮಾಡೋದು ಬಿಡೋದು ನೀವು ಆದ್ರೆ ಬಂದ್ ಮಾಡಕ್ಕೆ ಕಾರ್ಮಿಕರು ಕೊಡಂಗಿಲ್ಲಪ್ಪ ಏನೋ ಕೊಡೋದಿಲ್ಲ ದಾಂಡೇಲಿಗೆ ನಾವೇನಾರ ಬಂದ್ ಮಾಡೇವೇನ ಲಾಭ ಎಷ್ಟೈತಿ ಅದಕ್ಕೆ ನಾ ಏನಂತಿದ್ದೆ ಅಲ್ಲಿ ಒಂದು ಚಿಮಣಿಯೊಳಗ ಏನಿರ್ಬೇಕು ಮನ್ಯಾಗ ಏನಿರ್ಬೇಕು ಹೊಗೆ ಬರ್ಬೇಕ ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ನಾವು ಉಳಿಬೇಕು ಅಂತೇಳಿ ನಮ್ಮ ಹೋರಾಟಗಳು ನ್ಯಾಯಯುತವಾಗಿ ಅದಕ್ಕೆ ಮುಖ್ಯಮಂತ್ರಿ ಮಾತಾಡೀನಿ ಅವರೊಂದಿಗೆ ಚರ್ಚೆ ಆಗಿದೆ ಸಂತೋಷ್ ಲಾಡ್ ಅವರು ಸಹ ತಯಾರಾದರ ಚೀಫ್ ಸೆಕ್ರೆಟರಿ ಅವರಿಗೂ ಸಹ ಕಳಿಸಿದರಿ ಇವನ್ನೆಲ್ಲ ದಾಖಲೆಗಳನ್ನು ಒಂದಿಗೆ ಎಲ್ಲ ಸುಪ್ರೀಂ ಕೋರ್ಟು ಎಲ್ಲವನ್ನೆಲ್ಲ ಒಂದರಿಗೆ ಇದರಲ್ಲಿ ಕ್ರೋಢೀಕರಿಸಿ ಈಗ ತಮ್ಮ ನೋವು ನ್ಯಾಯಯುತವಾದ ಬೇಡಿಕೆ ಕೂಡಲೇ ಮಾಡಬೇಕು ಒಂದು ತಿಂಗಳೊಳಗೆ ಮಾಡದೇ ಇದ್ರೆ ಅಲ್ಲಿ ಏನು ಮಾಡಕತ್ತೇವೆ ಈಗ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹನ ಮಾಡಕ ತಯಾರಾಗಿರಲಿಲ್ಲ ಅದಕ್ಕೆ ಇದನ್ನ ತಮ್ಮ ಪರವಾಗಿ ಅವರಿಗೆ ಕೊಡ್ತೇನೆ ಅವ್ರ 4 ಮಾತುಗಳನ್ನು ಆಗಿಲ್ಲ ಮೇ ತಿಂಗಳು ಪೂರ್ತಿ ಎಲ್ಲ ಕಡೆ ಕಾರ್ಮಿಕರದವರು ಮಾಲೀಕರದವರು ಎಲ್ಲ ಕಾರ್ಮಿಕ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಶ್ರೀಯುತ BD ಹಿರೇಮಠ್ ವಕೀಲರು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿದಿರಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಕೂಡಲೇ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀರಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕಾರ್ಮಿಕ ಸಚಿವರಿಗೆ ಮತ್ತು ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಇವರಿಗೆ ಮನವಿಗಳನ್ನು ಕೊಟ್ಟಿದ್ದೀರಿ 22-26 2ನೇ ತಾರೀಕು ಇದೇ ತಿಂಗಳು 2ನೇ ತಾರೀಕೆ ಮನವಿಯನ್ನು ಕೊಟ್ಟಿದ್ದೀರಿ ಮತ್ತು ಅದರ ಪ್ರತಿಯನ್ನು ನಮಗೆ ಇವತ್ತು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡೋದೇನಂತಂದರೆ ಕರ್ನಾಟಕ ಸರ್ಕಾರ ಪ್ರಸ್ತುತ 89 ಅನುಸೂಚಿತ ಉದ್ಯಮಿಗಳಿಗೆ ಅವರ ಕುಶಲತೆ ಆಧಾರದ ಮೇಲೆ ಕನಿಷ್ಠ ವೇತನವನ್ನು ನಿಗದಿ ಮಾಡ್ತಾರೆ. ಆ ಕನಿಷ್ಠ ವೇತನವನ್ನು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಗ್ರಾಹಕ ಸೂಚ್ಯಂಕ ಬೆಲೆಯನ್ನು ಆಧರಿಸಿ ತುಟ್ಟಿ ಭತ್ಯೆ ಅಥವಾ VDA ಕೂಡ ಸೇರಿಸ್ಕೊಂಡು ಏಪ್ರಿಲ್ನಿಂದ ಮೂಲ ವೇತನ ಪ್ಲಸ್ ಪರಿಷ್ಕೃತ ತುಟ್ಟಿ ಭತ್ಯೆ ಇದನ್ನು ಸೇರಿಸ್ಕೊಂಡು ಪಡೆಯೋಕ್ಕೆ ಅವಕಾಶ ಇರುತ್ತೆ. ಇತ್ತೀಚೆಗೆ 2022-23ರಲ್ಲಿ ಸುಮಾರು 34 ಅಂಥ ಅನುಸೂಚಿತ ಉದ್ಯಮಗಳಿಗೆ ಯಾವುದು ಪರಿಷ್ಕರಣೆ ಅವಶ್ಯಕತೆ ಇತ್ತು ಅಂಥವಕ್ಕೆ ಈ ಸುಮಾರು 5-10% ಹೆಚ್ಚಳ ಮಾಡಿ ಪರಿಷ್ಕರಣೆ ಮಾಡಿದ್ರು. ಅದಕ್ಕೆ ಕೆಲವು ಕಾರ್ಮಿಕ ಸಂಘಗಳು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ತಾವು ಅನುಸರಿಸಿರ್ತಕ್ಕಂಥ ಮಾನದಂಡದ ಮೊತ್ತ ಕಡಿಮೆ ಇದೆ ಅಂತೇಳಿ ರೆಪ್ಟಕೋಸ್ ಕಂಪನಿದೊಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ದು. ಆ ಜಡ್ಜ್ಮೆಂಟ್ ಆಧರಿಸಿ ನೀವು ಲೆಕ್ಕ ಹಾಕಿಲ್ಲ ಅಂಥೇಳಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಕರ್ನಾಟಕ ಉಚ್ಚ ನ್ಯಾಯಾಲಯ ಆ ನೋಟಿಫಿಕೇಷನನ್ನು ಆ ಕಾರ್ಮಿಕ ಸಂಘದ ಬೇಡಿಕೆ ಆಧಾರದ ಮೇಲೆ ರದ್ದುಪಡಿಸಿತ್ತು. ಅನಂತರ ಕೆಲವು ಆಡಳಿತ ವರ್ಗದವರು ಆ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠದ ತೀರ್ಪನ್ನು ದ್ವಿಸದಸ್ಯರ ಪೀಠ ವಿಭಾಗೀಯ ಪೀಠದ ಮುಂದೆ ಚರ್ಚೆ ಮಾಡಿದ್ರು. ವಿಭಾಗೀಯ ಪೀಠ ಆಡಳಿತ ವರ್ಗದವರನ್ನು ಕೂಡ ಅವರೊಂದಿಗೆ ಕೂಡ ಚರ್ಚಿಸಿ ಕೊನೆಗೆ ಏಕಸದಸ್ಯ ಪೀಠಕ್ಕೆ ಅದನ್ನು ಪ್ರಕರಣವನ್ನು ವರ್ಗಾಯಿಸಿ ನೀವು ಆಡಳಿತ ವರ್ಗದವರನ್ನು ಕೂಡ ಸೇರಿಸ್ಕೊಂಡು ಮತ್ತು ವಿವಿಧ ಮಾನದಂಡಗಳನ್ನು ಅನುಸರಿಸಿ ಅಧಿಸೂಚನೆ ಹೊರಡಿಸಿ ಅಂತ ಹೇಳಿ ತೀರ್ಪು ಕೊಡ್ತಾರೆ.
ಹಾಗಾಗಿ 22-23ರಿಂದ ಸ್ವಲ್ಪ ಇಲ್ಲಿವರೆಗೆ ಅದು ನಿಧಾನಗತಿಯಲ್ಲಿ ಸಾಗಿದೆ. ಇತ್ತೀಚೆಗೆ ಮಾನ್ಯ ಕಾರ್ಮಿಕ ಸಚಿವರ ಅಧ್ಯಕ್ಷತೆಯಲ್ಲೆಲ್ಲ ಸಭೆಗಳಾಗಿದೆ. ಇದು ಈ ರೀತಿಯ ಪರಿಷ್ಕರಣೆ, ಹೊಸದಾದಂಥ ಒಂದು ಪರಿಷ್ಕರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದೆ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ ಕುಶಲರು, ಅಕುಶಲರು, ಅರೆಕುಶಲರು ಮತ್ತು ಹೈಲಿ ಸ್ಕಿಲ್ಡ್ ಅಂದರೆ ಪೂರ್ಣ ಪ್ರಮಾಣದ ಕುಶಲತೆ ಹೊಂದಿರತಕ್ಕಂಥ ಕಾರ್ಮಿಕರಿಗೆ ವಲಯವಾರು ಇರ್ತಕ್ಕಂಥ ವ್ಯತ್ಯಾಸಗಳನ್ನೆಲ್ಲ ಸರಿಪಡಿಸಿ ಏಕರೂಪದ ಕನಿಷ್ಠ ವೇತನವನ್ನು ವೃದ್ಧಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಚಾಲ್ತಿನಲ್ಲಿದೆ. ಇದು ಸರ್ಕಾರದ ಮುಂದಿದೆ. ತಾವು ಈ ಕುರಿತು ಬೇಡಿಕೆಯನ್ನು ಕೊಟ್ಟಿದ್ದೀರಿ. ಈ ಬೇಡಿಕೆಯನ್ನು ಮನವಿಯನ್ನು ನಾವು ಮಾನ್ಯ ಕಾರ್ಮಿಕ ಆಯುಕ್ತರಿಗೆ ಮತ್ತು ಕಾರ್ಮಿಕ ಆಯುಕ್ತರ ಮೂಲಕ ಮಾನ್ಯ ಕಾರ್ಮಿಕ ಸಚಿವರಿಗೆ ನಾವು ಕಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಆಶಾಭಾವನೆಯಿಂದ ಇರೋಣ, ಅದು ಸದ್ಯದಲ್ಲೇ ಆಗ್ಬೋದು. ನೀವು 30 ದಿನಗಳ ಗಡುವನ್ನು ಕೊಟ್ಟಿದ್ದೀರಿ. ಇದೇ ವರ್ಡನ್ನು ಹಾಕಿ ಕೂಡ ನಾನು ಕಾರ್ಮಿಕ ಸಚಿವರಿಗೆ